ಹನುಮಂದಿರದಲ್ಲಿ ಸ್ಮರಿಸಿ ವೇದಿಕೆಯಲ್ಲಿರುವ ಎಲ್ಲ ಪೂಜ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ನಾವು ಏನು ಹೇಳ್ಬೋದಾಗಿತ್ತೋ ಆ ಎಲ್ಲ ಮಾತುಗಳನ್ನು ಸುತ್ತೂರು ಶ್ರೀಗಳು ಸೋಮಶೇಖರ್ ಅವರು ಈಗಾಗಲೇ ತಿಳಿಸಿಕೊಟ್ಟಿದ್ದಾರೆ. ನಮ್ಮ ಧ್ವನಿ ಮಾತಾಡಲಿಕ್ಕೆ ಅನುಮತಿ ಕೊಡ್ತಾ ಇಲ್ಲ. ಹಾಗಾಗಿಯೇ ನಾವು ಸ್ವಾಮೀಜಿಯವ್ರಿಗೆ ಹೇಳಿದ್ವಿ, ನಮ್ಮ ಪರವಾಗಿ ನೀವೇ ಮಾತಾಡಿದ್ರಿ, ನಾವು ಮೌನವಾಗಿ ಎಲ್ಲವನ್ನು ಆಲಿಸ್ತೇವೆ, ಇಲ್ಲ ತಾವು ಒಂದು 5 ನಿಮಿಷ ಆದರೂ ಮಾತಾಡಬೇಕು ಅಂತ ಅವರು ಒತ್ತಾಯ ಮಾಡಿದರು. ನಮ್ಮ ಪರಿಚಯ ಮಾಡುವಾಗ ಅನೇಕ ವಿಚಾರಗಳನ್ನು ಹೇಳಿದರು. ಅವುಗಳಲ್ಲಿ ಪ್ರತಿ ವಾರ ಪ್ರತಿದಿನ ಒಲಿದಂತೆ ಹಾಡಿದೆ ಅನ್ನುವಂಥ ಒಂದು ಚಿಕ್ಕ ಚಿಂತನ ಬರುತ್ತೆ. ಅಂಥ ಒಂದು ಚಿಂತನದಲ್ಲಿ ನೈತಿಕ ಜಾಡ್ಯತನ ಅಂತ ಒಂದು ಪದ ಬಳಸಿದ್ವಿ. ಆ ನೈತಿಕ ಜಾಡ್ಯತೆ ಅನ್ನೋದನ್ನು ಗಮನಿಸಿ ಒಬ್ಬ ಸಹೃದಯಗಳು ಹೀಗೆ ಬಳಸಬಾರದಾಗಿತ್ತು ಅಂತ ಹೇಳಿದ್ರು. ಆಗ ನಾವು ಹೇಳಿದ್ದು, ಇವತ್ತು ಅನೇಕ ರೀತಿಯ ರೋಗಗಳಿಂದ ಧಾರ್ಮಿಕ ಇವತ್ತು ಸಮಾಜ ನೈತಿಕ, ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಅಧಃಪತನವನ್ನು ಹೊಂದುತ್ತಾ ಇರೋದನ್ನು ನೋಡ್ತೀವಿ. ಅಲ್ಲಿ ಜಾಡ್ಯವನ್ನು ಕಾಣ್ತಾ ಇದ್ದೀವಿ. ಅದು ನೈತಿಕ ಜಾಡ್ಯ ಹೆಚ್ಚಾಗಿದೆ. ಯಾರಿಗೆ ನೀತಿ ಬೇಕು ಅವರಲ್ಲೇ ನೀತಿ ಇಲ್ಲದಂಥ ವಿಧಾನವನ್ನು ಪ್ರತಿನಿತ್ಯ ಪತ್ರಿಕೆಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಆಗ 12ನೇ ಶತಮಾನದ ಶರಣರು ಈ ನೈತಿಕ ಜಾಡ್ಯವನ್ನು ಹೊಡೆದೋಡಿಸ್ಲಿಕ್ಕಾಗಿ ಅನುಭವ ಮಂಟಪ ಅನ್ನುವಂಥ ಒಂದು ಸಂವಿಧಾನವನ್ನೇ ಅವರು ಜಾರಿಯಲ್ಲಿ ತಂದು, ಅಲ್ಲಿರುವಂಥ ವಚನಗಳ ಸಾರವನ್ನು ನೀವು ಗಮನಿಸಿದರೆ, ಇವತ್ತೇನು ನಮ್ಮ ಭಾರತೀಯ ಸಂವಿಧಾನ ಇದೆಯಲ್ಲ, ಆ ಸಂವಿಧಾನದಲ್ಲಿರುವಂಥ ಎಲ್ಲ ಅಂಶಗಳು ನಮ್ಮ ವಚನ ಸಂವಿಧಾನದಲ್ಲಿ ಅಡಕವಾಗಿದೆ. ವಚನ ಸಂವಿಧಾನ ಮೊದಲು ಜಾರಿಯಲ್ಲಿ ತಂದದ್ದು ಕಾಯಕವೇ ಕೈಲಾಸ ಅನ್ನುವಂಥ ತತ್ವವನ್ನು, ಎರಡನೇದು ದಾಸೋಹ ತತ್ವವನ್ನು, ಮೂರನೇದು ಶಿವಯೋಗವನ್ನು. ಈ 3 ತತ್ವಗಳನ್ನು ಸಮಾಜ ಬಾಂಧವರು ಜಾರಿಯಲ್ಲಿ ತಂದರೆ, ಅದು ಕೇವಲ ಒಂದು ಸಮಾಜ ನಾವು ಹೇಳ್ತಾ ಇಲ್ಲ, ಇಡೀ ಭಾರತೀಯ ಸಮಾಜ, ವಿಶ್ವ ಸಮಾಜ ಈ ತತ್ವವನ್ನು ಜಾರಿಯಲ್ಲಿ ತಂದರೆ ಈ ನಾಡಿನಲ್ಲಿ ಅನ್ಯಾಯ, ಶೋಷಣೆ, ವಂಚನೆ, ಕಳ್ಳತನ, ಸ್ತ್ರೀ ಪುರುಷ ಅನ್ನುವಂಥ ಅಸಮಾನತೆ, ಈ ಎಲ್ಲ ಭೇದಗಳು ಹೊರಟು ಹೋಗಿಬಿಡುತ್ತವೆ. ಕಾಯಕವೇ ಕೈಲಾಸ ಅನ್ನುವಂಥ ತತ್ವ ಅನುಭವ ಮಂಟಪದ ಒಂದು ಧ್ಯೇಯ ವಾಕ್ಯ ಅಂತ ನಾವು ಭಾವಿಸ್ಕೊಳ್ತೀವಿ. ಹಾಗಾದ್ರೆ ಕಾಯಕ ಅಂದ್ರೆ ಏನು? ಮನುಷ್ಯ ಮಾಡುವಂಥ ಕೆಲಸ. ಹಾಗಾದ್ರೆ ಎಲ್ಲ ಕೆಲಸ ಕಾರ್ಯಗಳು ಕಾಯಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಕಾಯಕದ ಕಾರ್ಯದಲ್ಲಿ ಶ್ರದ್ಧೆ, ಪ್ರಾಮಾಣಿಕತೆ, ಸತ್ಯ, ಅಹಿಂಸೆ ಇಂಥ ಮೌಲ್ಯಗಳು ಅಡಕವಾಗಿರ್ತವೋ, ಮೋಸ ವಂಚನೆಗಳಿಂದ ದೂರ ಆಗುವಂಥ ದುಡಿಮೆ ಇದೆಯೋ, ಅದನ್ನು ಮಾತ್ರ ಕಾಯಕ ಅಂತ ಕರೀತಾರೆ. ಆ ಕಾಯಕದಲ್ಲಿ ಸಮಾನತೆಯ ತತ್ವ ಇದೆ. ಚಪ್ಪಲಿ ಹೊಲಿಯುವಂಥದ್ದು ಕೀಳು, ಚೇರ್ ಮೇಲೆ ಕುತ್ಕೊಂಡು ಮಾಡೋ ಕೆಲಸ ಮೇಲು ಅಂತ ಶರಣರು ಹೇಳಲಿಲ್ಲ. ಎಲ್ಲ ಕಾಯಕವೂ ಸಮಾನವಾಗಿ ಸ್ವೀಕಾರ ಆಗಬೇಕು ಅಂತ ಹೇಳಿ. ಹಾಗಾಗಿಯೇ ಬಹುತೇಕ ಶರಣರು ತಮ್ಮ ವಚನಗಳಲ್ಲಿ ತಮ್ಮ ಕಾಯಕವನ್ನೇ ವಚನದ ಅಂಕಿತವಾಗಿ ಬಳಸಿರೋದನ್ನು ನೀವು ಗಮನಿಸಬೇಕು. ಮಾದಾರ ಚೆನ್ನಯ್ಯ, ದೋಹಾರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ,
ನುಲಿಯ ಚೆಂದಯ್ಯ, ಈ ಹೆಸರೇ ಏನು ಹೇಳ್ತವೆ. ಅವರು ಅತ್ಯಂತ ತಳ ಸಮುದಾಯದ ಜನ, ಆದರೆ ಅನುಭಾವಿಗಳಾಗಿ ಸಮಾಜದಲ್ಲಿ ತಮ್ಮದೇ ಆದಂಥ ವ್ಯಕ್ತಿತ್ವವನ್ನು ಕಟ್ಟಿಕೊಂಡಂಥವ್ರು. ಅದನ್ನು ಕಟ್ಟಿಕೊಳ್ಳಲಿಕ್ಕೆ ಕಾರಣ ಆದದ್ದು ಅನುಭವ ಮಂಟಪ ಬಸವಾದಿ ಶಿವಶರಣರು. ಅವರು ಯಾರನ್ನು ಜಾತಿಯಿಂದ ನೋಡಲಿಲ್ಲ. ಇವನಾರವ ಎನ್ನದೆ ಇವ ನಮ್ಮವ ಅಂತ ಹೇಳಿ ಎಲ್ಲರನ್ನು ಒಪ್ಪಿಕೊಂಡವರು. ಮಹಿಳೆಯರಿಗೆ ವಿಶೇಷವಾದಂಥ ಸ್ಥಾನಮಾನವನ್ನು ತಂದುಕೊಟ್ಟವರು. ಸೋಮಶೇಖರ್ ಈಗ ಮಾತನಾಡ್ತಾ ಶಿವಯೋಗಿ ಸಿದ್ದರಾಮೇಶ್ವರರು ಒಂದು ವಚನವನ್ನು ನೆನಪು ಮಾಡಿಕೊಂಡು, ಆ ವಚನದಲ್ಲಿ ಅವ್ರು ಹೇಳೋದು, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಕೊನೆಗೆ ಸಾಕ್ಷಾತ್ ಕಪಿಲ ಸಿದ್ಧ ಚೆನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಅದೇ ಬೇರೆ ಬೇರೆ ಶರಣರು, ದೇವರ ದಾಸಿಮಯ್ಯನವರು ಹೇಳ್ತಾರೆ, ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ. ದೈಹಿಕ ರಚನೆಯಿಂದ ಒಬ್ಬರನ್ನ ಹೆಣ್ಣು ಮತ್ತೊಬ್ಬರನ್ನ ಗಂಡು ಅಂತ ಗುರುತಿಸುವುದೇ ಹೊರತಾಗಿ ಅವರ ಅಂತರಂಗ ಜ್ಯೋತಿ ಇದೆಯಲ್ಲ, ಅದು ಹೆಣ್ಣು ಅಲ್ಲ ಗಂಡು ಅಲ್ಲ. ಇಂಥ ಸಮಾನತೆಯನ್ನ ಶರಣರು ಸಮಾಜದಲ್ಲಿ ಬಿತ್ತಿ ಬೆಳೆದು, ಅದು ಅತ್ಯಂತ ಕಡಿಮೆ ಅವಧಿಯಲ್ಲಿ, ಒಂದು 20 ವರ್ಷಗಳು ಇರ್ಬೋದು ಭಾಳ ಅಂತಂದರೆ, ಆ 20 ವರ್ಷಗಳ ಅವಧಿಯಲ್ಲಿ ಅವರು ಹೆಚ್ಚು ಮಾನ್ಯತೆಯನ್ನು ತಂದದ್ದು ಅತ್ಯಂತ ತಳ ಸಮುದಾಯದ ಜನರಿಗೆ. ಅವರನ್ನು ಪ್ರೀತಿಯಿಂದ ಹತ್ಕೊಂಡು ಅಣ್ಣ ಅಕ್ಕ ಅಂತ ಗೌರವಿಸಿದರು. ಮಾದಾರ ಚೆನ್ನಯ್ಯ ನನ್ನ ಅಪ್ಪ ಅಣ್ಣ ಅಕ್ಕ ಅಂತ ಹೇಳಿ ಬಸವಣ್ಣವ್ರು ಹೇಳ್ತಾರೆ. ಬಸವಣ್ಣ ಎಂದೂ ಕೂಡ ನಾನು ದೊಡ್ಡವನು ಅಂತ ಹೇಳಲಿಲ್ಲ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳಿ. ನಾನು ಅತ್ಯಂತ ಚಿಕ್ಕವನು, ಆದರೆ ನೀವೆಲ್ಲರೂ ಇದಿರಲ್ಲ ಬಹಳ ಶ್ರೇಷ್ಠರು, ದೊಡ್ಡವರು. ಯಾಕೆ ಹಾಗೆ ಹೇಳಿದರು ಅಂತಂದರೆ, ಆ ಅನುಭವ ಮಂಟಪದಲ್ಲಿರುವಂಥ ಎಲ್ಲ ಶರಣರು ಕೂಡ ನಡೆನುಡಿ ಸಿದ್ಧಾಂತವನ್ನು ಮೈಗೂಡಿಸ್ಕೊಂಡಂಥವ್ರು, ಅರಿವು ಆಚಾರ ಒಂದಾದಂಥವ್ರು. ಇಂಥದನ್ನೆಲ್ಲ ತಂದು ಕೊಟ್ಟಿದ್ದು ಯಾರು ಅಂದರೆ ಬಸವಣ್ಣವರು. ಬಹಳ ಜನ ಕೇಳ್ತಿರ್ತಾರೆ, ಬಸವಣ್ಣವ್ರಿಗೆ ಇಂಥ ಆಲೋಚನೆಗಳನ್ನು ತಂದು ಕೊಟ್ಟವ್ರು ಯಾರು, ಗುರು ಯಾರು? ಬಸವಣ್ಣವರು ಆರಂಭದಲ್ಲಿ ಆ ಯೋಚನೆ ವಚನದಲ್ಲಿ ಮಾಡಿದ್ದಾರೆ. ಕಲ್ಲೊಳಗೆ ಹೊನ್ನುಂಟು, ಮರದೊಳಗೆ ಅಗ್ನಿ ಉಂಟು, ಹಾಲೊಳಗೆ ತುಪ್ಪ ಉಂಟು, ಅಂತರಾಮಿಯಲ್ಲಿ ಶಿವನಿಯನು. ಅದೇನು ಕಾರಣ ಕತ್ತಲೆ ಕಾಣಬಾರದು, ತೋರಬಲ್ಲ ಗುರು ಸುಳಿಯನು ಅಂತ ಹೇಳ್ತಾರೆ. ಕಲ್ಲಿನಲ್ಲಿ ಚಿನ್ನ, ಕಟ್ಟಿಗೆಯಲ್ಲಿ ಬೆಂಕಿ, ಹಾಲಿನಲ್ಲಿ ತುಪ್ಪ ಇರೋ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯ ಅಂತರಂಗದಲ್ಲಿ ಶಿವ ಚೈತನ್ಯ ಇದೆ. ಪ್ರತಿಯೊಬ್ಬರ ಅಂತರಂಗದಲ್ಲೂ ಶಿವ ಚೈತನ್ಯ ಇದ್ರೆ ಯಾಕೆ ಅದು ಕಾಣ್ತಾ ಇಲ್ಲ ನಮಗೆ? ತೋರಬಲ್ಲ ಗುರು ಸುಳಿಯನು ಅಂತ ಹೇಳ್ತಾರೆ. ಅಂಥ ಯೋಗ್ಯ ಗುರು ಸಿಗಲಿಲ್ಲ. ಅದು ನಿರಾಶೆಯಿಂದ ಹೇಳಿದಂಥ ಮಾತು.